ಭಾರತೀಯ ಜನತಾ ಪಕ್ಷದ ಶಾಸಕ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಜೊತೆಗೆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಆ ವ್ಯಕ್ತಿಯ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ವಿಶ್ವನಾಥ್ ಅವರು ಇರ್ತಾರೆ. ದಾಸ ಅಲಿಯಾಸ್ ಗೋಲ್ಡ್ ದಾಸ ಅಂತ ಹೇಳಿ. ಆದರೆ ಅವ್ರಿಗೊಂದು ಪ್ರಿಫಿಕ್ಸ್ ಆ್ಯಡ್ ಆಗ್ತಾ ಇದೆ. ಎಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ರೌಡಿ ಶೀಟರ್ ಅಂತ. ನಿಜಕ್ಕೂ ಅದು ಸತ್ಯನ ಸುಳ್ಳ ಅನ್ನುವ ತಿಳಿದುಕೊಳ್ಳುವಂಥ ಹಂಬಲ ಇದ್ರೆ ಒಳ್ಳೆಯದು. SR ವಿಶ್ವನಾಥ್ ಇಮೇಜ್ಗೆ ಧಕ್ಕೆ ತರೋಕೆ ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ? ರೌಡಿ ಪಟ್ಟದ ಆರೋಪ ಹೊತ್ತಿರುವಂಥ ಆ ದಾಸ ಯಾರು? ಅಶ್ವವೇಗದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಏನದು ಕ್ಲಾರಿಟಿ ನೋಡೋಣ ಟಾಪ್ ಸ್ಟೋರಿ 2ನಲ್ಲಿ. ಎಸ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ 2. ರೌಡಿ ಶೀಟರ್ ಬರ್ಡೇಗೆ ಕೇಕ್ ಕಟ್ ಮಾಡಿದ್ರು MLA ಅಂತ ದೊಡ್ಡ ಸುದ್ದಿ ಆಗಿತ್ತಲ್ವಾ? ಯಲಹಂಕ BJP MLA SR ವಿಶ್ವನಾಥ್ ಬಗ್ಗೆ ಒಂದು ಬಿಗ್ ನ್ಯೂಸ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನೆಲಮಂಗಲದ ದಾಸ ಎಂಬಾತನ ಬರ್ಡೇ ಸಂಭ್ರಮದಲ್ಲಿ ಶಾಸಕರು ಭಾಗವಹಿಸಿರ್ತಾರೆ. ಆತ ದಾಸ ಅಲಿಯಾಸ್ ಗೋಲ್ಡ್ ದಾಸ ಅಲಿಯಾಸ್ ಕಿಂಗ್ ಮೇಕರ್ ದಾಸ ಅಂತೆಲ್ಲ ಎಕ್ಸೆಟ್ರಾ ಇದೆ. ಎಸ್, MLA ವಿಶ್ವನಾಥ್ ಜೊತೆ ಆ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿ ಜೊತೆ MLA ಇರ್ತಾರೆ ಅಲ್ವಾ? ಅದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ರೌಡಿ ಶೀಟರ್ ಬರ್ಡೇಗೆ ಕೇಕ್ ಕಟ್ ಮಾಡಿದ್ರು ಅಂತ ಅಲ್ವಾ? ಕೇಕ್ ಮಾಡಿದ್ರು ಅಂತ ಆಗಿದೆ, ಅದು ಕೇಕ್ ಕಟ್ ಮಾಡಿದ್ರು. ಆ ಸೆಲೆಬ್ರೇಷನಲ್ಲಿ ಇದ್ರು. ನೆಲಮಂಗಲದ ದಾಸ ಎಂಬಾತನ ಬರ್ತ್ಡೇ ಸಂಭ್ರಮದಲ್ಲಿ SR ವಿಶ್ವನಾಥ್ ಇದ್ದಿದ್ದು ಯಾವ ಕಾರಣಕ್ಕೆ ಸುದ್ದಿ ಆಯಿತು ಅಂದರೆ ಇವರು ರೌಡಿ ಶೀಟರ್ ಜೊತೆಗಿದ್ದಾರೆ ಅಂತ ಸುದ್ದಿ ಆಯಿತು. ನಿಜಕ್ಕೂ ಹಾಗಾದರೆ ವ್ಯಕ್ತಿ ರೌಡಿ ಶೀಟರ್ ಹೌದಾ ಅಲ್ವಾ? ರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಯಿತು. ನೋಡಿ, ಇದೇ ಈ ವಿಡಿಯೋ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಏನು ಮಾಡ್ತಾ ಇದ್ದಾರೆ? SR ವಿಶ್ವನಾಥ್ ಯಲಹಂಕ ಕ್ಷೇತ್ರದ ಶಾಸಕರು ಅವರು ಆ ವ್ಯಕ್ತಿಗೆ, ಅವರ ಬಲಭಾಗದಲ್ಲಿರುವಂಥ ವ್ಯಕ್ತಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಬರ್ಡೇ ಇರೋದು ವಿಶ್ವನಾಥ್ ಅವ್ರದ್ದಲ್ಲ. ಆ ವ್ಯಕ್ತಿ ಗೋಲ್ಡ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ವೈಟ್ ಡ್ರೆಸ್. ಹಾಗಾದರೆ ಆ ವ್ಯಕ್ತಿ ಯಾರು? ದಾಸ ಅಂತ ಕರೀತಾ ಇದ್ದಾರೆ. ನಿಜಕ್ಕೂ ಅವರ ನಿಜವಾದ ಹೆಸರೇನು, ಅವ್ರು ಏನು ಮಾಡ್ತಿದ್ದಾರೆ, ಅದರ ಅಸಲಿಯತ್ತೇನು? ಸ್ವತಃ ಅವರು ಅಶ್ವವೇಗ ನ್ಯೂಸ್ಗೆ ಒಂದು ನಮ್ಮ ಕಚೇರಿಯ ಆವರಣದಲ್ಲೇ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆ ವಿವರವಾಗಿ ನೋಡೋಣ. ಆದರೆ ರಾಜಕಾರಣ ಅಂತ ಹೇಳಿದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, 2+2 is not equal to 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅಂತ ಅಲ್ವೇ? ಆದರೆ ಇಲ್ಲಿ ಹೇಗೆ ಯಾರ್ಯಾರ ಹೆಗಲನ್ನು ಬಳಸಿಕೊಂಡು ಯಾವ ರೀತಿ ಶೂಟ್ ಮಾಡ್ತಾರೆ ಬಂದೂಕಿಂದ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದರೆ ಅಸಲಿಯತ್ತೆ ಏನು ಅಂತ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ರೌಡಿ ಶೀಟರ್ ಬರ್ಡೇಗೆ ಕೇಕ್ ಕಟ್ ಮಾಡಿದ್ರು ಅಂತ ಇದೆಯಲ್ಲ, ಹಾಗಾದರೆ ಆ ದಾಸ ಯಾರು? ನಿಜಕ್ಕೂ ಕೂಡ ರೌಡಿ ಶೀಟರ್ ಹೌದಾ ಅಲ್ವಾ? ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಹೋಗೋಣ. ಎಸ್, ಕೇಕ್ ತಿನ್ನಿಸ್ತಾ ಇದ್ದಾರೆ. ದಾಸ ಅಲಿಯಾಸ್ ಗೋಲ್ಡ್ ದಾಸ ವಿಶ್ವನಾಥ್ ಜೊತೆಗೆ ಕಾಣಿಸಿಕೊಂಡಂಥ ಆ ದಾಸ ಯಾರು? ದಾಸ ಅಲಿಯಾಸ್ ಗೋಲ್ಡ್ ದಾಸ ನಿಜವಾಗ್ಲೂ ರೌಡಿ ಶೀಟರ್ ಹೌದಾ ಅಲ್ವಾ ಅಂತ ಒಂದು ತಿಳಿದುಕೊಳ್ಬೇಕಲ್ವಾ? SR ವಿಶ್ವನಾಥ್ ಇಮೇಜ್ಗೆ ಧಕ್ಕೆ ತರೋಕ್ಕೇನಾದರೂ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. ಎಸ್, ಲೆಟ್ಸ್ ಗೋ ಫಾರ್ ಹಿಸ್ ಟಾಕ್. ಅವರ ಒಂದು ಕ್ಲಾರಿಟಿಗೆ ಸಂಬಂಧಪಟ್ಟ ಹಾಗೆ ಎಸ್, ಅವ್ರು ಏನು ಹೇಳಿದ್ರು ನನ್ನ ಜೊತೆನೆ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ ಆ ದಾಸ ಅನ್ನುವ ವ್ಯಕ್ತಿಯ ಸಂಪೂರ್ಣ ಕ್ಲಾರಿಟಿ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಭಾರತೀಯ ಜನತಾ ಪಕ್ಷದ ಪಾಳ್ಯದಲ್ಲಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಸಂಸದರು Dr. K. ಸುಧಾಕರ್ ವರ್ಸಸ್ ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ನಡುವೆ ಒಂದು ಜಟಾಪಟಿ ಆಗಿತ್ತು. ಸದ್ಯಕ್ಕೆ ಸುಮ್ಮನಿರಪ್ಪ ಅಂಥೇಳಿ ಅವರ ನಡುವೆ ಇರುವಂಥ ಆ ಒಂದು ಜಟಾಪಟಿಯನ್ನು ತಣ್ಣಗಾಗಿಸಿದ್ರು BJP ಉಸ್ತುವಾರಿ ಹೊತ್ತಂಥವರೆಲ್ಲ, ನಿಮ್ಗೆ ಗೊತ್ತಿರುವಂಥ ಸಮಾಚಾರ. ಓಕೆ, ಈಗ ಮ್ಯಾಟ್ರೇನು ಅಂತ ಹೇಳಿದರೆ, ಇತ್ತೀಚೆಗೆ ಗೋಲ್ಡ್ ದಾಸ, ರೌಡಿ ಶೀಟರ್ ದಾಸ ಅಂತ ಕರೆಯಲ್ಪಡುವಂಥ ಆ ವ್ಯಕ್ತಿಯ ಬರ್ಡೇ ಸೆಲೆಬ್ರೇಷನ್ನಲ್ಲಿ SR ವಿಶ್ವನಾಥ್ ಯಲಹಂಕ ಶಾಸಕರು ಭಾಗಿಯಾಗಿರ್ತಾರೆ. ಅದೇ ದೊಡ್ಡ ಸುದ್ದಿ ಆಗುತ್ತೆ. ಇದು ಸುದ್ದಿ ಮಾಡಿಸಿರೋದಾ, ಸುದ್ದಿ ಆಗ್ತಾ ಇರೋದಾ, ರಾಜಕಾರಣದ ಒಂದು ಮಸಾಲೆ ಏನಾದರೂ ಬೆರೆತು ಇಷ್ಟು ದೊಡ್ಡದಾಗಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಇವತ್ತು ಅಶ್ವವೇಗ ಆಫೀಸ್ ಆವರಣದಲ್ಲಿ ಅದೇ ವ್ಯಕ್ತಿ ಬಂದಿದ್ದಾರೆ. ಆ ಸುದ್ದಿಗೆ ಗ್ರಾಸವಾಗಿರುವಂಥ ದಾಸ ಅಂತ ಏನು ಕರಿತೀವಲ್ಲ, ಅವರೊಂದು ಸ್ಪಷ್ಟನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಹಾಗಾದ್ರೆ ಏನು ಸ್ಪಷ್ಟನೆ, ಅವ್ರು ನಿಜಕ್ಕೂ ರೌಡಿ ಶೀಟರ್ ಹೌದಾ ಅಲ್ವಾ, ಕೇಸ್ಗಳೇನಾದರೂ ಇದ್ದಾವ, ಅವರ ಅಸಲಿಯತ್ತೇನು ಅನ್ನುವ ಒಂದು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಎಸ್, ನಮ್ಮ ಜೊತೆಗಿರುವಂಥ ವ್ಯಕ್ತಿಯನ್ನು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಿಮ್ಮ ನಿಜವಾದ ಹೆಸರೇನು, ಏನು ನಿಮ್ಮ ಕೆಲಸ? ನನ್ನ ಹೆಸರು ಮಂಜುನಾಥ್ ಅಂತ, ಹುಟ್ಟ ಹೆಸರು ದಾಸ ಅಂತ ನನ್ನ ಅಡ್ಡ ಹೆಸರು. ನಾನು ಫಿಲಿಂ ದಂಡಲ್ಲೆಲ್ಲ ವರ್ಕ್ ಮಾಡ್ತೀನಿ. ಏನು ವರ್ಕ್ ಮಾಡ್ತಾ ಇದ್ದೀರಿ? ಫಿಲಿಂ ದಂಡಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಫಸ್ಟ್ ಏನಾಗಿ ವರ್ಕ್ ಮಾಡ್ತಾ ಇದ್ರಿ? ವಿಲನ್ ರೋಲ್ ಮಾಡ್ತಿದ್ದೆ. ವಿಲನ್ ರೋಲ್ ಮಾಡ್ತಿದ್ದೆ. ನಾನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಸಣ್ಣ ಪುಟ್ಟ ಅದು ಇದು ಬಿಸ್ನೆಸ್ ಮಾಡ್ಕೊಂಡು ಇರ್ತೀನಿ. ನಾನು ಈ ಮನೆ ಉಳ್ಕೊಡ್ಸೋದು ಇದು ಕೆಲಸ ಮಾಡೋದೆಲ್ಲ ಮಾಡ್ಕೊಂಡು ಇರ್ತೀನಿ ನಾನು. ಈಗ ಏನಂದ್ರೆ ಇತ್ತೀಚೆಗೆ ಯಾವ್ದು ನಾನು ಏನು ಮಾಡಿದ್ರು ಒಂದು ಕಾಂಟ್ರವರ್ಸಿ, ಏನು ಮಾಡಿದ್ರು ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ, ನನಗೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಇವಾಗೂ ನನಗೆ ಯಕ್ಷ ಪ್ರಶ್ನೆ ಆಗಿದೆ. ನನ್ನ ವಿಚಾರ ಅಂತ ಬಂದಾಗ ಒಂದು ಬರ್ತಡೇ ಮಾಡ್ಕೊಂಡ್ರು ತಪ್ಪು, ಎಲ್ಲನ ಹೋದ್ರು ತಪ್ಪು, ಒಂದು ಯಾವ್ದಾರ ಮಾತಾಡ್ಸೋದು ತಪ್ಪು. ಯಾವುದೋ ವಿಚಾರದಾಗಿ ನಾನು ಪಾಡ್ ನನ್ನ ಕೆಲಸ ಆಯಿತು ನಾನಾಯಿತು ಥರ ಇದ್ದೀನಿ. ನಾನು ಯಾವ ವಿಚಾರಕ್ಕೂ ಪ್ರಸ್ತಾಪ ಮಾಡಲ್ಲ, ಯಾವ ವಿಚಾರಕ್ಕೂ ಹೋಗೋದಿಲ್ಲ. ಈಗ ನಿನ್ನೆ ನಾನು ಬರ್ತಡೇ ಸಾಹೇಬ್ರು, ನಾನು ಪ್ರತಿ ವರ್ಷದಿಂದ 2008ರಿಂದ ಅವ್ರ ಫಸ್ಟ್ ಟೈಮ್ MLA ಇದ್ದರೆ ನಮ್ಗೆ ಪರಿಚಯ, ಎಲ್ಲರೂ ಪರಿಚಯ. ನಾನು ರಾಜಕಾರಣದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂದ್ಮೇಲೆ ನನಗೆ ಎಲ್ಲರೂ ಬೇಕು. ನಾನು ನೆಕ್ಸ್ಟ್ ರಾಜಕಾರಣಕ್ಕೆ ಹೋಗೋನೆ. ನಾನು ಅದಕ್ಕೆ ಹೋಗೋದ್ಬಿಟ್ಟು ನಿನ್ನೆ MLA ಮಾತಾಗ ಹೋದೆ 9 ಗಂಟೆಗೆ. ಬರ್ತಡೇ ನಿನ್ನೆ ನನ್ನ ಬರ್ತಡೇ ಇದ್ದಕ್ಕೆ ಹೋದರೆ ಅಣ್ಣ ಏನು ಮಾಡಿದ್ರು ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು. ಹೋದಾಗ ನಾನೇನು ಮಾಡಿದೆ, ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರ ನೀವು ಅಂತ ಕೇಳಿದಾಗ ಮಾಕ್ಲಿ ಹತ್ರ ಸೋಮೇಶ್ವರ ದೇವಸ್ಥಾನ ಹತ್ರ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಓದ್ತೀನಿ ಅಂತ ಹೋದಾಗ ನನಗೇನು ಮಾಡಿದ್ರು, ಇಲ್ಲೆಲ್ಲ ಹುಡುಗರೆಲ್ಲ ಫ್ರೆಂಡ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇದೆ ನನಗೆ. ನಾನೇನು ಮಾಡಿದೆ, ಹೋದಾಗ ರೋಡಲ್ಲಿ ಅಡ್ಡ ಸಿಕ್ಕಿದ್ರು. ನಾವೇನು ಮಾಡೋದು, ಕೇಕ್ ಆಲ್ರೆಡಿ ನನ್ನ ತಮ್ಮ ತಂದಿದ್ದ, ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಕ್ ಎಲ್ಲ ತಂದಿದ್ರು. ಗಿರಿ ಸಿದ್ದಪ್ಪನೂ ಇದ್ರು, ನನ್ನ ಆತ್ಮೀಯ ಸ್ನೇಹಿತ ಅವರು. ಜೊತೆಗೆ ಬಿದ್ದಾಗ ನಾವೇನು ಮಾಡಿದ್ರು, ರೋಡಲ್ಲೇ ನಿಲ್ಸ್ಕೊಂಡು ಅಣ್ಣ ಬಂದಾಗ ಅಡ್ಡ ಹಾಕ್ಬಿಟ್ಟು ನಾವೇನು ಮಾಡೋದು, ಅಲ್ಲೇ ಒಂದು ಕೇಕ್ ಕಟ್ ಮಾಡಿಸ್ಕೊಂಬಿಟ್ಟು ಅಲ್ಲಿಂದ ಬಂದಿದ್ದು. ಅದು ಈ ಮಟ್ಟಿಗೆ ನ್ಯೂಸ್ ಆಗ್ತದೆ ಅಂದರೆ ಏನೈತೆ, ನನ್ನ ಮೇಲೆ ರೌಡಿ ಶೀಟ್ರು ಅಂತ ಯಾಕೆ ತೋರಿಸ್ತೀರ ನೀವು? ಅವಾಗ ಒಂದು ಮಾತಿರ್ತಾರೆ, ನಾನು ರೌಡಿ ಶೀಟ್ ಇದ್ದೀನಿ, ನಾನು ತೋರಿಸ್ರಿ ರೌಡಿ ಶೀಟ್ ಯಾವ ಸ್ಟೇಷನ್? ಅಲ್ಲ ರೀ ಮಂಜುನಾಥ್ ಅವರೇ, ದಾಸ ಅವರೇ, ಇದು ಬರೀ ಪ್ರಾದೇಶಿಕ ವಾಹಿನಿಗಳಲ್ಲಿ ಮಾತ್ರ ಅಲ್ಲ, ತುಂಬಾ ರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲೆಲ್ಲ ನಿಮ್ಮ ಹೆಸರು ಸದ್ದಾಗ್ತಾ ಇದೆ. ರೌಡಿ ಶೀಟರ್ ಅಂತ ಹೇಳಿದ್ರು ಕೂಡ ನೀವು ಸುಮ್ಮನೆ ಇದ್ರಿ, ಎಲ್ಲೂ ಕ್ವಶನ್ ಮಾಡಿಲ್ಲ. ಇದೇನು ಫಸ್ಟ್ ಟೈಮ್ ಅಲ್ಲ ನಿಮ್ಮ ಹೆಸರನ್ನು ಬಳಕೆ ಮಾಡ್ತಾ ಇರೋದು. ಹೌದು, ಈಗ ರೌಡಿ ಶೀಟ್ರು ಅಂತ ನಾನೇನು ಮಾಡೋದು, ಇವತ್ತು ಸುಮ್ಮನೆ ನನಗೆ ಏನಕ್ಕೆ ಬೇಕು ಅಂತ ನನ್ನ ಕೆಲಸ ಆಯಿತು, ನಾನಾಯಿತು, ನನ್ನ ಪಡಾಗಿದ್ದೀನಿ. ಇದು ಎಲ್ಲೋ ಒಂದು ಕಡೆ ಇವಾಗ ನಮ್ಮ ಶಾಸಕರು, ನಾವು ಅವ್ರ ಮನೆಯಿಂದಲೇ ನಂದು ಮನೆ ಇದೆ ಅಲ್ಲಿ, ನಮ್ಮ ಶಾಸಕರ ಹತ್ರ ಹೋಗಿ ನಾವು ಕೇಕ್ ಕಟ್ ಮಾಡಿಸೋದು ಬೇಡ. ನಾನು ಬರ್ತಾರೆ ಹೋಗಿ ಅವ್ರು ಪ್ರತಿ ವರ್ಷ ನಾನು ಎಲ್ಲ ಲೀಡ್ರು ಅವ್ರು ಒಬ್ಬರ ಹತ್ರ ಅಂತಾರೆ, ಎಲ್ಲ ಲೀಡ್ರ್ ಹತ್ರ ಹೋಗ್ತೀನಿ. ನಾನು ಹೋಗ್ಬಿಟ್ಟು ಆಶೀರ್ವಾದ ತಗೊಂತೀನಿ. ನಾನು ರಾಜಕೀಯಕ್ಕೆ ಬೆಳಿಬೇಕು ಅಂದ್ರೆ ಎಲ್ಲರೂ ಬೇಕು ನನಗೆ. ನಾನು ಅದರಿಂದ ಹೋಗ್ತೀನಿ, ನಾನೊಂದು ಆಶೀರ್ವಾದ ಪಡ್ಕೊಂಡು ನನ್ನ ಪಾಡು ನಾನು ಬರ್ತೀನಿ. ಉದ್ದೇಶ ಬರೋಕ್ಕಾಗಿ ನೀವು ಬಂದ್ಬಿಟ್ಟು ರೌಡಿ ಯಾವ ಸ್ಟೇಷನ್ ಅದು ನಾನು ರೌಡಿ ಶೀಟ್ ತೋರಿಸಿ ಒಂದು ಕಾಪಿ ಕೊಡಿ ನನಗೆ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ, ನಾನೊಂದು ಇಷ್ಟಿನ ತನಕ ನಾನು ತಾಳ್ಮೆಯಿಂದ ಇದ್ದೀನಿ. ಡಿಫಾರ್ಮೇಷನ್ ಕೇಸ್ ಹಾಕಿ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ. ನೆಕ್ಸ್ಟು ನಾನು ರಾಜಕೀಯ ಹೋಗ್ಬೇಕು, ನಾನೇನೋ ಮಾಡಬೇಕು ಅಂತ ನಾನು ಅಣ್ಣ ಅಪ್ಪ ಅಂದ್ಕೊಂಡು ಇದ್ದೀನಿ. ನಾನು ಸುಮ್ಮನೆ ಆದರೂ ವಿನಾಕಾರಣ ರೌಡಿ ಅಂತ ಬಿಂಬಿಸ್ರೆ ನೆಕ್ಸ್ಟ್ ನಾಳೆ ನಾನು ರಾಜಕೀಯಕ್ಕೆ ಹೋದಾಗ ನನಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದು. ಅಲ್ಲ ನೋಡಿ ಮಂಜುನಾಥ್ ಅವರೇ, ನೀವೀಗ ಸಿನಿಮಾ ಲ್ಯಾಂಡಲ್ಲಿ ಇದ್ದೀನಿ ಅಂತೀರಾ, ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ ಅಂತೀರಾ, ರಾಜಕಾರಣದಲ್ಲೂ ಇದ್ದೀನಿ ಅಂತೀರಾ. ಈಗ ನಿಮಗೆಲ್ಲ ಗೊತ್ತಿರುತ್ತೆ ಯಾರು ಏನು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಯಾರು ಮಾಡ್ತಿದ್ದಾರೆ ಹಿಂಗೆ ನಿಮ್ಮ ಪ್ರಕಾರ? ನಾನು ಹೇಳೋದು ರಾಜಕೀಯ ಅವ್ರವ್ರ ವೈಯಕ್ತಿಕ ನಮಗೆ ಬೇಕಲ್ಲ ಸರ್. ನಾನು ಹೇಳೋದೇನಂದರೆ ನನ್ನ ವೈಯಕ್ತಿಕ, ನಾನು ಕೆಲಸ ಮಾಡೋ, ನಾನು ಬರ್ತಡೇ ಅಂತ ಬಂದಾಗ ನನಗೂ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ. ಅಲ್ಲ ನೀವೀಗ ಹೇಳ್ತಾ ಇರೋದು ನಿಮ್ಮ ದ್ವೇಷಗಳಲ್ಲ, ರಾಜಕಾರಣಿಗಳ ದ್ವೇಷಗಳು. ಅಂದ್ರೆ ಈಗ SR ವಿಶ್ವನಾಥ್ ಅವರ ದ್ವೇಷ ಹಿಂಗೆ ಮಾಡಿಸ್ತಿದಾರ ನಿಮ್ಮ ಪ್ರಕಾರ? ಈಗ ನಾನು ಹೇಳೋದೇನಂದ್ರೆ, ಹೋಗಿ ಒಬ್ಬ MLA, ನಮ್ಮ ಕ್ಷೇತ್ರದ MLA ಅವರು, ಅವ್ರ ಹತ್ರ ಒಂದು ಕೇಕ್ ಕಟ್ ಮಾಡ್ಸೋದು ಬಂದರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಇನ್ನೇನು ಹೇಳೋಣ? ಈಗ ನಾನೇನು ಇಲ್ಲಿ, ನಾನು ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗ ಬೆಳೆದು, ನಾನೊಬ್ಬ ಕನ್ನಡಿಗ ಅಲ್ಲ, ನಾನು ಟೆರರಿಸ್ಟ್. ಹೋಗಿ ಬಂದ್ಬಿಟ್ಟು ನೀನು ರೌಡಿ ಶೀಟ್ರು ರೌಡಿ ಅಂತ ಬಿಂಬಿಸ್ರು ಕೊಡ್ರಿ. ಅಲ್ಲ ಅದನ್ನ ನೀವು ಕೇಳ್ಕೊಳ್ಳಿ ಏನು ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಇದು ಫಸ್ಟ್ ಟೈಮ್ ಅಲ್ಲ. ಕಳೆದ ಬಾರಿ SI ನಾಗರಾಜ್ ಅವರು ಕೂಡ ಸಸ್ಪೆಂಡ್ ಆಗ್ತಾರೆ ನಿಮ್ದೇ ಕಾರಣಕ್ಕೆ, ಗೊತ್ತಿದೆಯಾ ನಿಮ್ಗೆ? ಹೌದು. ಈಗ ನಾಗರಾಜ್ ಸರ್ ಸಸ್ಪೆಂಡ್ ಆದ್ರೆ, ನಾಗರಾಜ್ ಸರ್ ಜೆಂಟ್ಲ್ಮನ್, ಅವ್ರ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಅಲ್ಲಿ ಬಂದು ನಮ್ಮ ಬರ್ತಡೇನಿಲ್ಲ ಅದು, ನಿಮ್ ಗಮನದಾಗ ಇಲ್ಲಿ ಒಂದು ಸ್ವೀಟ್ ಕಾರ್ಡ್ ಅಂಗಡಿ ಓಪನ್, ಅದು ಆ ಅಂಗಡಿ ಓಪನಿಂಗ್ಗೆ ನಾನು ಹೋಗಿದ್ದೀನಿ, ಅವರು ಹೋಗಿದ್ದಾರೆ. ನಾನು ನಿಮ್ಗೆ ಕೊಡ್ತೀನಿ, ಕಾರ್ಡ್ ಕೊಡ್ತೀನಿ ನಿಮ್ಗೆ. ಅವ್ರು ಬಂದಾಗ ಎದುರುಗಡೆ ಬಂದಾಗ ವಿಶ್ ಮಾಡಿದ್ದು. ನಾನು ಹೇಳೋದು ಅದನ್ನ ರೌಡಿ ಅಂತ ಬಿಂಬಿಸ್ಬಿಟ್ಟು ಪಾಪ ಅವ್ರಿಗೆ ತೊಂದರೆ ಮಾಡಿದ್ರು. ನಾನು ಅವತ್ತು ಏನು ಮಾತಾಡ್ದೆ, ಆಯ್ತು ನನಗೆ ಏನು ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಹೋಗ್ಲಿ ಹೇಳಿ, ಯಾರು ಹಿಂಗೆ ಮಾಡಿಸ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾರನ್ನ ಅಂತ ಹೇಳೋದು, ಇರೋದು ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ, ಪ್ರತಿಯೊಬ್ರು ಚೆನ್ನಾಗಿದ್ದಾರೆ. ನೋಡಿ ಮಂಜುನಾಥ್ ಅವರೇ, ನೀವೇನು ಸಣ್ಣವರಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಹೇಳ್ಬಿಡಿ. ಅಲ್ಲ ನಿಮ್ಗೆ ಹೇಳಕ್ ಹೆದರಿಕೆ ಇದೆಯಾ ಯಾರು ಇಂಥವ್ರು ಮಾಡಿಸ್ತಿದ್ದಾರೆ ಅಂತ ಹೇಳಿ? ನಾನು ಯಾರಿಗೂ ಹೆದರ್ಕೊಂಡಿರೋ ಅಂತ ನೆಸೆಸಿಟಿ ಏನಿಲ್ಲ. ಯಾಕೆಂದ್ರೆ ನನ್ನ ಮನೆ, ನನ್ನ ಬಿಸ್ನೆಸ್ಸು, ನನ್ನ ಜೀವನ ನಾನು ಮಾಡ್ಕೊಂಡಿದ್ದೀನಿ. ಯಾರಿಗೆ ಹೆದರ್ಕೊಂಡು ಏನಾಗಬೇಕಾಗಿದೆ? ಯಾರೋ ನಮಗೇನು ನಮ್ಮ ಕಷ್ಟ ಅಂದರೆ ಯಾರೋ ಒಂದು ಊಟ ಹಾಕಲ್ಲ ನಮಗೆ. ಇವತ್ತು ನಮ್ಮ ದುಡಿಮೆ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಉದ್ದೇಶ ಬರೋವಾಗ ಅವ್ರವ್ರು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ನಮ್ಮನ್ನು ಸೆಂಟ್ರ್ ತಂದ್ಬಿಟ್ಟು ನೀನು ರೌಡಿ, ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನೋಡಿದೆ ಎಲ್ಲ ಚಾನಲಲ್ಲೂ ನಾನು ಬರ್ತಾಯಿದ್ದೆ. ಏನು ವಿಚಾರವಾಗಿ ನಾನು ಹೇಳೋದು, ನಂದು ಯಾವ ಸ್ಟೇಷನ್ ರೌಡಿ ಶೀಟ್ ಐತೆ, ನಾನು ರೌಡಿ ಇಲ್ಲ. ಸಾಹೇಬ್ರು ಆ ವಿಚಾರಕ್ಕೆ ಅವ್ರು ಕೆಲಸ ಮಾಡ್ಕೊಂತಾರೆ, ರೋಡ್ ಪೂಜೆಗಳಿಗೆ ಹೋಗಿದ್ರು. ಹೋಗಿ ಅವ್ರ ಸಾಹೇಬ್ರ ಹತ್ರ ಒಂದು
ಈಗ ಒಂದು ಕೇಕ್ ಕಟ್ ಮಾಡಿಸಿ ಒಂದು ಹಾರ ಹಾಕೊಂಡಿದ್ದು ತಪ್ಪು ಅಂತ ಹೇಳಿದ್ರೆ ನಾವು ಇನ್ನೇನು ಮಾಡ್ಬೇಕು, ಇನ್ನು ಹಂಗಾರೆ ನಾನು ಬರ್ತದೆ ಮಾಡ್ಕೊಂಬ ಸುಮ್ಮನೆ ಮನೆ ಕೂತ್ಕೊಂಡ್ಬಿಡ್ಬೇಕು ಅಷ್ಟೇ. ನಾನು ನಿಮ್ಮ ಮೇಲೆ ಯಾವ್ದಾದ್ರು ಕೇಸ್ಗಳೇನಾದ್ರು ಇದಾವ ಈ ಮುಂಚೆ? ಇಲ್ಲ, ನಾನು ಯಾವ ಕೇಸು ಇಲ್ಲ ನಿಮ್ಮ ಮೇಲೆ? ನನ್ನ ಮೇಲೆ ನಾನು ಸಿವಿಲ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಾನು ಸ್ಟ್ರೆಸ್ ಪಾಸ್ ಕೇಸ್ ಒಂದು ಐತೆ ನನಗೆ, ಅದು ನಾನು ಕ್ಲಿಯರ್ ಮಾಡ್ಕೊತೀನಿ. ಸ್ಟ್ರೆಸ್ ಪಾಸ್ ಕೇಸ್ಗೂ ಕ್ರಿಮಿನಲ್ ರೌಡಿ ಶೀಟ್ರಿಗೂ ಏನು ಸಂಬಂಧ? ಅದಕ್ಕೂ ಸಂಬಂಧನೇ ಇಲ್ವಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನೀನೇನು ರೌಡಿ ಶೀಟ್ರು ಮಾಡ್ಬೇಕು ಉದ್ದೇಶ ಬರೋ ಇವರ ರೌಡಿ ಮಾಡ್ಬೇಕು, ಇವರ ರೌಡಿ ಮಾಡಕ್ಕೆ ಹೊರಟಿರೋದು ನನಗೆ. ಓಕೆ, ಈಗ ಏನಂತ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಾ? ಏನಾದರೂ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಾ ಅಥವಾ ಸುಮ್ಮನೆ ಆಗ್ಬಿಡ್ತೀರಾ? ಇಲ್ಲ, ನಾನು ನಾಳೆ ಹೋಗ್ಬಿಟ್ಟು ನಾವು ವಕೀಲರಿಗೂ ಹೇಳಿದ್ದೀನಿ. ನಾನು ನಾಳೆ ಹೋಗ್ಬಿಟ್ಟು ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ. ಈಗ ಕಾನೂನು ಮುಖಾಂತರ ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ. ಸುಮ್ಮನೆ ಒಂದು ದಿವಸ ಚಂದ 2 ದಿವಸ ಚಂದ ವರ್ಷ ಪೂರ್ತಿ ನಾನು ರೌಡಿ ಅಂತ ಬಿಂಬಿಸ್ಲು ನಾನು ರಾಜಕೀಯವಾಗಿ ಬೆಳೆಯಬೇಕಾರೆ ನಾಳೆ ಸಹ ನನಗೂ ನನ್ನ ಶ್ರಮದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಯಾರ್ದೇನು ತಲೆ ಹೊಡೆದಿಲ್ಲ, ನಾನೇನು ನಾನು ಕಷ್ಟದಿಂದ ಬೆಳೆದಾಗ ನೀನು ಬಂದ್ಬಿಟ್ಟು ರೌಡಿ ಅಂದರೆ ನನ್ನ ಏನಂತಾರೆ ಜನಗಳು ಏನಂತಾರೆ ನನ್ನ? ಅಂದರೆ ನಿಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ಯಾರೋ ಶೂಟ್ ಮಾಡ್ತಿದ್ದಾರೆ ಅಂತಿದ್ರೆ 100% ಇದಾಗದೆ ಹೆಂಗೆ? ಈಗ ಯಾರೋ ಬೆಳೆ ಬೇಯಿಸ್ಕೊಳಕ್ಕೆ ನನ್ನ ತಲೆ ಮೇಲೆ ಓಡಾಡ್ಸೋದು ಹಿಂಗೆ. ಯಾರು ಶಾಸಕರ, ಸಂಸದರ, ಮಿನಿಸ್ಟರ್? ಯಾರು ಅಂತ ಹೇಳೋಕ್ಕಾಗಲ್ಲ. ನಾನು ಯಾರು ಅಂತ ಹೇಳಕ್ ಹೋಗಲ್ಲ. ನನಗೆ ಯಾಕೆಂದ್ರೆ ನಾನು ರಾಜಕೀಯವಾಗಿ ಬೆಳಿಬೇಕಾದ್ರೆ ನನಗೂ ಗೊತ್ತಾಯ್ತಲ್ಲ, ನಾನು ಬುದ್ಧಿ ಇದೆ, ನನಗೂ ಸ್ವಲ್ಪ ಜನರಲ್ ನಾಲೆಜ್. ನಾನು ಎಲ್ಲರ ಜೊತೆ ತಿರುಗಾಡ್ತೀನಿ. ಎಲ್ಲರನ್ನೂ ಇಟ್ಕೊಂಡು ಇವಾಗ ಬಂದ್ಬಿಟ್ಟು ಯಾವುದು ಸಿಕ್ಕಿಲ್ಲ ಅಂದ್ಬಿಟ್ಟು ನಂದೊಂದು ತಲೆ ಮೇಲೆ ಮಾಡ್ತಾರೆ. ಏನಾಯ್ತು ನನ್ನ ಮೇಲೆ ಹೇಳೋಕ್ಕೆ? ಈಗ ಶಾಸಕರು ನಮ್ಮ ಕ್ಷೇತ್ರ ಶಾಸಕರು, ಅವ್ರ ಮನೆಯಿಂದಲೇ ನಂದು ಮನೆ ಇದೆ. ನನ್ನ ಕ್ಷೇತ್ರ ಶಾಸಕರು ಹೋಗಿ ಫೋಟೋ ತೆಗ್ಸೋದು ಬೇಡ, ನಾನು ಒಂದು ಕೇಕ್ ಕಟ್ ಮಾಡ್ಸೋದು ಬೇಡ. ನಾನು ಪ್ರತಿ ವರ್ಷನೂ ಅವ್ರ ಆಶೀರ್ವಾದ ತಗೊಂತೀನಿ. ನಾನು ಬೇಕಾದ್ರೆ ಕೇಳಿ ನೋಡ್ರಿ, ಪ್ರತಿ ವರ್ಷ ಅವ್ರ ಆಶೀರ್ವಾದ ತಗೊಂತೀನಿ. ಅಂದರೆ ನಿಮಗೆ ಎಲ್ಲ ಪಕ್ಷದಲ್ಲೂ ಸ್ನೇಹಿತರು ಇದ್ದಾರೆ, ಎಲ್ಲರೂ ಇದ್ದಾರೆ, ವೈರಿಗಳು ಇದ್ದಾರೆ. ವೈರಿಗಳನ್ನ ಪ್ರಶ್ನೆ ಬರಲ್ಲ. ಎಲ್ಲರೂ ಪ್ರತಿ ಕಾಂಗ್ರೆಸ್, BJP, JDS ಎಲ್ಲರೂ ಚೆನ್ನಾಗಿದ್ದಾರೆ. ಏನಿದು ಮೈ ತುಂಬ ಬಂಗಾರ ಹಾಕೊಂಡಿದ್ರಿ? ಎಷ್ಟು ಮೊದಲೇ ಬಂಗಾರದ ರೇಟ್ ಗಗನಕ್ಕಿದೆ, ನೀವು ಆರಾಮಾಗಿ ಹೇಳಾಡ್ತಾ ಇದ್ದೀರಿ. 13 ವರ್ಷದಿಂದ ನಾನು ಕಂಟಿನ್ಯೂಸ್ ಹಿಂಗೆ ಆಗ್ತೀನಿ. 13 ವರ್ಷದಿಂದ ಆಗ್ತೀನಿ. ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ನಾನು ಎಲ್ಲಾದರೂ ಒಂದು ಮಾಡೋದು. ನಾನು ಏನು ಅವತ್ತಿನ ಒಂದು ಕ್ರೇಜು. ಈಗ ನಾನು ಇವತ್ತು ನಾನು ಒಂದು ಡ್ರಿಂಕ್ಸ್ ಮಾಡಲ್ಲ, ಒಂದು ಅಭ್ಯಾಸ ಇಲ್ಲ ನನಗೆ. ನಾನು ಒಂದು ಕ್ರೇಜ್, ಏನೋ ಒಡವೆ ಮೇಲೆ ಇನ್ನೂ ಒಂದು ಕ್ರೇಜು, ಅದರಿಂದ ನಾನು ಆಗ್ತೀನಿ ಹೊರತು ನನಗೇನು ಯಾರು ಬೆದರಿಸಿ ತಿನ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಎಲ್ಲ ಬಂಗಾರ ಇದು 100%. ಅಲ್ಲ, ನಾವು ಕೈಯಲ್ಲಿ ವಾಚ್ ನೋಡಿದೆ. ನಾನು ವಾಚ್ ಬಂಗಾರವಾ? ಇಲ್ಲ, ವಾಚ್ ಕೇಳಿದೆ. ಹೌದು, ಎಲ್ಲ ಬಂಗಾರ. ಹೌದೌದು, ಎಲ್ಲ 916. ಓಕೆ, ಈಗ ಕಡತನ ಮನೆ ಸತೀಶ್ ಅವರು ಕೂಡ ಮಾತನಾಡ್ತಾ ಇದ್ರು. ಏನು ಸಮಾಚಾರ? ಈಗ ಕಡತನ ಮನೆ ಸತೀಶ್ ಅಣ್ಣನು ನನ್ನ ಫ್ರೆಂಡೇನೆ. ಅವರೇನು ನನ್ನ ದುಶ್ಮನಲ್ಲ. ನನಗೂ ಇವಾಗ ರಾಜಕೀಯವಾಗಿ ನಮ್ಗೆ ಅವ್ರಿಗೂ ಏನೂ ಇಲ್ಲ. ನಾನು ಪ್ರೀತಿ ವಿಷಯ ನನ್ನ ಫ್ರೆಂಡ್ ಅವರು ನನಗೆ ಪರಿಚಯನೇ. ಅವರು ಇವಾಗ ನಾನು ನೋಡಿದೆ, ನನ್ನ ಫ್ರೆಂಡ್ಸ್ ಸ್ನೇಹಿತ ಕಳಿಸಿದ್ದ ನನಗೆ. ನನ್ನ ಮೇಲೆ ಯಾಕೆ ಹಂಗೆ ಹೇಳಿದ್ರೋ ಗೊತ್ತಿಲ್ಲ. ಈಗ ನನ್ನ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತು, ನಾನು ರೌಡಿ ಶೀಟ್ ಇಲ್ಲ. ಯಾಕೆ ಹೇಳಿದ್ರು ನನ್ನ ಮೇಲೆ ಆ ಥರ? ಅಲ್ಲ, ಈಗ ನೀವು ಫಸ್ಟ್ ಟೈಮೇ ಯಾವಾಗಲೂ ಧ್ವನಿ ಎತ್ತಬೇಕಿತ್ತು, ಯಾಕೆ ಧ್ವನಿ ಎತ್ತಿಲ್ಲ? ಯಾಕೆ ಸೈಲೆಂಟ್ ಆಗಿದ್ದೀರಿ? ನಮಗೆ ಏನು ಗೊತ್ತಣ್ಣ, ಎಲ್ಲರೂ ಬೇಕು. ನಾನೊಬ್ಬ ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಎಲ್ಲರೂ ಬೇಕು. ಇವಾಗ ನಾನು ಹೇಳೋದು ಯಾರೋ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಅಂತ ಮತ್ತೊಂದಲ್ಲ. ಎಲ್ಲರೂ ಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾನು ಸುಮ್ಮನೆ ಇರ್ತೀನಿ. ಇಲ್ಲೆಲ್ಲೋ ಒಂದು ಕಡೆ ಅದು ಅತಿರೇಕಕ್ಕೆ ಹೋದಾಗ ನಾವು ಎಷ್ಟು ದಿವಸ ಅಂತ ತಡೆಕಿರೋಣ. ನಾನು ಒಂದು ರಾಜಕೀಯಕ್ಕೆ ಹೋಗ್ತೀನಿ, 100% ಹೋಗ್ತೀನಿ. ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಇದು ಮಾಡ್ತೀನಿ, ಕ್ಯಾಂಡಿಡೇಟ್ ಆಗ್ತೀನಿ. ಹಂಗಿದ್ದಾಗ ನಾನು ಒಂದು ದಿವಸ ಚಂದ 2 ದಿವಸ ಚಂದ ಅದೇ ಕಂಟಿನ್ಯೂ ಮಾಡ್ಕೊಂಡ್ರೆ ನನಗೂ ನನ್ನ ಕೆರಿಯರ್ ಹೊರ್ತಾ ಬೀಳುತ್ತಲ್ಲ ಸರ್. ಅದಕ್ಕೂ ಈಗ ರೌಡಿ ಶೀಟರ್ ಅಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಈಗ ನೀವು ರಿಯಲ್ ಎಸ್ಟೇಟಲ್ಲಿ ಇದ್ದೀರಿ, ರಾಜಕೀಯದ ಎಲ್ಲ ಪ್ರಭಾವಿ ವ್ಯಕ್ತಿಗಳೆಲ್ಲ ನಿಮ್ಮ ಜೊತೆ ಇದ್ದಾರೆ. ಹಂಗಾಗಿ ನೀವು ಧಮಕಿ ಹಾಕೋದು, ಹೆದರ್ಸೋದು ಏನಾದರೂ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸುಮ್ಮನೆ 1000 ಹೇಳ್ಬೋದು ನಾವು ಇವತ್ತರೆಗೂ ಯಾರಿಗೆ ಬೆದರಿಸಿ ಧಮಕಿ ಹಾಕೋ ನೆಸೆಸಿಟಿ, ತಿನ್ನೋ ನೆಸೆಸಿಟಿ ನಮಗಿಲ್ಲ. ಯಾಕೆಂದರೆ ನಾನು ಹೇಳಿಲ್ಲ, ನಾವು ತಿನ್ನೋದು ಮೂಟ. ನಾವು ಹೇಳೋದೇನು ಅಂದರೆ ನಾವು ರಾಜಕೀಯಕ್ಕೆ ಹೋಗ್ಬೇಕು. ನನ್ನ ಐಡಿಯಾ ಹೆಂಗೆ ಗೊತ್ತಾ, ನನಗೆ ಈ ಥರ ಅಲ್ಲ, ನಾನು ಬೇರೆ ರಾಜಕೀಯ ಮಾಡ್ತೀನಿ. ನಮಗೇನು ಇರೋದು ಯಾರ ಹತ್ರ ಕಿತ್ಕೊಂಡು ತಿನ್ನೋ ನೆಸೆಸಿಟಿ ಇಲ್ಲ. ನಮ್ಮ ದುಡಿಮೆ ನಮ್ಗೆ ಸಾಕು. ಇವಾಗ ನಾವು ಯಾವ ಥರ ನಮ್ಮ ಮನೆ ಊಟ ತಿನ್ಕೊಂಡಿದ್ರೆ ಸಾಕು ನನಗೆ. ಬೇರೆಯವ್ರು ಹೊಟ್ಟೆ ಮೇಲೆ ಹೊಡ್ಕೊಂಡು ನಾವು ತಿನ್ನೋದು ನೆಸೆಸಿಟಿ ಇಲ್ಲ. ಯಾಕೆಂದರೆ ನಮಗೂ ಗೊತ್ತೈತೆ, ನಾನು ಕಷ್ಟದಿಂದ ಬೆಳೆದಿರೋ, ನಾನೇನು ಹುಟ್ಟನೇ ಶ್ರೀಮಂತ ಅಲ್ಲ. ನಾನು ಬೆಂಗಳೂರಿಗೆ ಬಂದು ತುಂಬ ಕಷ್ಟ ಬಿದ್ದಿದ್ದೀನಿ ನಾನು. ಓಕೆ, ಈಗ ರಾಜಕೀಯವಾಗಿ ಏನೋ ಮುಂದೆ ಬರಬೇಕು ಅಂತಿದ್ದೀರಿ. ಈಗ ನಿಮ್ಮ ಎದುರಾಳಿಗಳಿಗೆ ಅಥವಾ ಈ ರೀತಿ ರೌಡಿ ಶೀಟರ್ ಅಂತ ಹಬ್ಬಿಸುವವರಿಗೆ ವಾರ್ನಿಂಗ್ ಕೊಡ್ತೀರಾ ಅಥವಾ ನಿಜಕ್ಕೂ ಕಾನೂನು ಹೋರಾಟನ ನಡೆಸ್ತೀರಾ? 100% ನಾನು ಕಾನೂನು ಹೋರಾಟ ಮಾಡ್ತೀನಿ. ವಾರ್ನಿಂಗ್ ಅಂತಾನೆ ತಿಳ್ಕೊಂಡ್ರಿ ಇದನ್ನು. ನಾನು ನಾಳೆಯಿಂದ ನಾನು ಕಾನೂನು ಹೋರಾಟನೇ ಮಾಡ್ತೀನಿ. ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲ ಆರೋಪ ಮಾಡ್ಕೊಂಡು ರೌಡಿ ಅಂತ ಬಿಂಬಿಸ್. ನನಗೂ ಮನುಷ್ಯತ್ವ ಇದೆ, ನಾನು ಮನುಷ್ಯ ಅಲ್ಲ. ಒಂದು ದಿವಸ ಚಂದ 2 ದಿವಸ ಚಂದ. ನಾನು ರಾಜಕೀಯವಾಗಿ ಹೋಗ್ಬೇಕು. ಇನ್ನೊಂದು ಮತ್ತೊಂದು ನನ್ನ ಫ್ರೆಂಡ್ ಸರ್ಕಲ್ ಏನಾದರೂ ಬರೋಕ್ಕೆ ಭಯ ಬೀಳ್ತಾರೆ. ನಾನು ಟಿ ವಿಲಿ ಬಂದ್ಬಿಡ್ತೀನಿ, ನನ್ನ ಹಿಂಗಂತಾರೆ, ನನ್ನ ರೌಡಿ ಅಂತಾರೆ ಅಂತ ನಾನು ಬರೋಲ್ಲ ಅಂತಾರೆ. ನಾನೇನು ಮಾಡಿದ್ದೀನಿ ಇವ್ರಿಗೆ ಅಂತದ್ದು? ರಾಜಕೀಯವಾಗಿ ಬೆಳಿತಾನೆ ಅಂತಲೇ ಈ ಥರ ಮಾಡ್ಯಾರ. ನನಗೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಇದು ನನ್ನ. ಈಗ SR ವಿಶ್ವನಾಥ್ ಅವ್ರ ಜೊತೆಗೂ ಬಿಸ್ನೆಸ್ ಇದೆಯಾ ನಿಮಗೆ? ಏನಿಲ್ಲ. ನಮ್ಮ ಕ್ಷೇತ್ರಕ್ಕೆ ಶಾಸಕರು ಅಷ್ಟೇ. ಅವರು ಅವ್ರ ಮೇಲೆ ಭಾರಿ ಅಭಿಮಾನ. ಅವರು ಪಟ್ಟ ಅವ್ರ ಅಭಿಮಾನಿ. ನಾನು ಅವಾಗಿಂದ ಅವ್ರ ಪಟ್ಟ ಅಭಿಮಾನಿ. ನಾನು ಅವ್ರ ಪ್ರೀತಿ ವಿಶ್ವಾಸಕ್ಕೆ 24ಕ್ಕೆ ಅವ್ರು ಬರ್ತಾ ಇದ್ದೀನಿ. ನಾವು ಖುಷಿಯಿಂದ ಹೋಗಿ ನಾವು ಕೇಕೆಲ್ಲ ಕಟ್ ಮಾಡಿಸ್ಕೊತೀವಿ. ನಮ್ಗೆ ತುಂಬ ಆತ್ಮೀಯರು ನಾವು. ಓಕೆ, ರಾಜಕೀಯವಾಗಿ ಮುಂದೆ ಬರಬೇಕು ಅಂದರೆ ಏನು ನೆಕ್ಸ್ಟ್ MLA ಕಂಟೆಸ್ಟ್ ಮಾಡ್ತಿದ್ದೀರಾ? 200% ನಾನು MLA ಕ್ಯಾಂಡಿಡೇಟ್ ಆಗ್ತೀನಿ. ಯಾವ ಕ್ಷೇತ್ರದಿಂದ? ನೆಲಮಂಗಲ ವಿಧಾನಸಭಾ ಕ್ಷೇತ್ರ ನಂದು. ಅಲ್ಲಿ ಸ್ವಂತ ಊರಿದೆ ನೆಲಮಂಗಲ ವಿಧಾನಸಭಾ. ನನಗೂ ಎಲ್ಲ ಒಳ್ಳೆ ಒಡನಾಡಿಗಳು ಇದ್ದಾರೆ, ಎಲ್ಲ ಒಳ್ಳೆ ಸ್ನೇಹಿತರು ಇದ್ದಾರೆ, ಎಲ್ಲರೂ ಇದ್ದಾರೆ ನನಗೂ.
ನಾನು ಅಲ್ಲಿ ನಿಂತ್ಕೊಬೇಕು ಅಂತ ನಾನು ಆಸೆ ಇದೆ ನನಗೆ. ನೆಕ್ಸ್ಟ್ 100% ಮಾಡ್ತೀನಿ ಅದನ್ನು. ಓಕೆ, ಈಗ ನಿಮ್ಮ ಎದುರಾಳಿಗಳಿಗೆ ಏನು ಹೇಳ್ತೀರಾ? 100% ಇದೆಲ್ಲ ನಮಗೆ ಬೇಡ. ನಾನು ಬರ್ತಡೆ ನಾನು ಯಾರ ಜೊತೆ ಮಾಡ್ತೀನಿ ಬಿಡ್ತೀನಿ ಬೇಡ. ನಾನು ರೌಡಿ ಶೀಟ್ರು ಅಲ್ಲ, ನನ್ನ ಮೇಲೆ ಯಾವುದೇ ರೌಡಿ ಶೀಟ್ರು ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಯಾವ ಇದರ ರೌಡಿ 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 ಅಂತ ಬಿಂಬಿಸೋದು ಬೇಡ. ನಾವು ಅವರು ಅಭಿಮಾನಿ, ಯಾರೋ SR ವಿಶ್ವನಾಥ್ ಸಾಹೇಬರು ಅಭಿಮಾನಿ. ನಾನು ಹೋಗ್ಬಿಟ್ಟು ನಾನು ಅವ್ರ ಆಶೀರ್ವಾದ ಪ್ರತಿ ವರ್ಷ ತಾಂತೀನಿ. 2008ರಿಂದ ಇವತ್ತರೆಗೂ ತಾಂತಾನೆ ಇದ್ದೀನಿ. ಆದ್ದರಿಂದ ನಾನು ಹೋಗ್ತೀನಿ ಹೊರತು ಎಲ್ಲರೂ ಬರ್ತಾರೆ. ಸಾವಿರಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಹೋಗ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಕೇಕ್ ಕಟ್ ಮಾಡಿಸಿ ಬರ್ತೀರಿ, ಖುಷಿಯಿಂದ ನಾವು ಮಾಡ್ತೀವಿ. ಇದು ದಯವಿಟ್ಟು ರಾಜಕೀಯ ತಿರುಗಿಸ್ಬೇಡಿ. ನಿಮ್ಮ ಬೇಳೆ ಬೇಯಿಸ್ಕೊಂಡಿದ್ರೆ ನೀವೇನಾದ್ರು ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಸೆಂಟ್ರ್ ಮಾತ್ರ ತರಬೇಡಿ. ಥ್ಯಾಂಕ್ ಯು. ಎಸ್, ರಾಜಕಾರಣ ಅಂತ ಹೇಳಿದರೆ ಯಾವ ಆಯಾಮಗಳನ್ನು ಪಡೆದುಕೊಳ್ಳುತ್ತೆ, ಯಾವ ಹಂತದಲ್ಲಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಜೊತೆಗೆ ಮಾತನಾಡಿದಂಥ ಮಂಜುನಾಥ್ ಅಲಿಯಾಸ್ ದಾಸ, ಗೋಲ್ಡ್ ದಾಸ ಅವರು ಮಾತನಾಡಿರೋ ಪ್ರಕಾರ, ಅವರ ಮಾತಿನಂತೆ ನಾನು ರೌಡಿ ಶೀಟರ್ ಅಲ್ಲ, ರಾಜಕೀಯವಾಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ. ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ನನ್ನ ಸ್ನೇಹಿತರು ಇದ್ದಾರೆ, ವೈರಿಗಳು ಇದ್ದಾರೆ, ಆದರೆ ನಾನು ಮಾತ್ರ ಇದಕ್ಕೆ ಆ್ಯಕ್ಷನ್ ತೆಗೆದುಕೊಳ್ತೀನಿ ಅನ್ನೋದು ಮಂಜುನಾಥ್ ಅವರ ಮಾತಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸ್ ಕುಲಕರ್ಣಿ ಜೊತೆ ರಾಘವ ಸೂರ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಎಸ್, ದಿಸ್ ಈಸ್ ದ ಕ್ಲಾರಿಟಿ ಗಿವನ್ ಬೈ ದ ಪರ್ಸನ್ ಮಂಜುನಾಥ್ ಅಲಿಯಾಸ್ ದಾಸ, ಅಲಿಯಾಸ್ ಗೋಲ್ಡ್ ದಾಸ, ಅಲಿಯಾಸ್ ಕಿಂಗ್ ಮೇಕರ್ ದಾಸ. ಅವರ ಅಭಿಮಾನಕ್ಕೆ ತಕ್ಕ ಹಾಗೆ, ಅವರ ಪ್ಯಾಷನ್ಗೆ ತಕ್ಕ ಹಾಗೆ ಅವರೊಂದಿಷ್ಟು ಹೆಸರನ್ನು ಸಂಪಾದಿಸಿಕೊಂಡಿದ್ದಾರೆ. ಆದರೆ ಈಗ ರೌಡಿ ಶೀಟರ್ ಅನ್ನುವ ಪ್ರಿಫಿಕ್ಸ್ ಏನು ಸೇರಿತ್ತಲ್ಲ, ಅದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ನಾನು ರೌಡಿ ಶೀಟರ್ ಅಲ್ಲ ಅನ್ನೋದು ಮಂಜುನಾಥ್ ಅವರ. ಮುಂದಿನ ರಾಜಕಾರಣದಲ್ಲಿ ನಾನು ಕೂಡ ಬರಬೇಕು, ಒಬ್ಬ ಶಾಸಕನಾಗೋ ಬಯಕೆ ಇದೆ, ಮಹತ್ವಾಕಾಂಕ್ಷೆ ಇದೆ. ಹಾಗಾಗಿ ನಾನು ಮುಂದಕ್ಕೆ ಬರಬಾರ್ದು ಅನ್ನುವ ಒಂದು ದುರುದ್ದೇಶದಿಂದ ಹೀಗೆ ಮಾಡಿಸ್ತಾ ಇದ್ದಾರೆ ಅವರವರ ರಾಜಕೀಯ ದ್ವೇಷಿಗಳು ಅನ್ನುವ ಒಂದು ಸುಳಿವನ್ನು ಅವರು ಕೊಟ್ಟಿರೋದನ್ನು ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷಗಳು ಅಂತ ಹೇಳಿದಾಗ ಅಲ್ಲಿ ಎಲ್ಲವೂ ಸರಿ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಇವರ ಬೆಂಬಲಿಗರು, ಅವ್ರ ಬೆಂಬಲಿಗರು ಅಂತೆಲ್ಲ ಇದ್ದೇ ಇರುತ್ತೆ. ಹೀಗಾಗಿ ಈಸ್ ದಿಸ್ ವಾರ್ ಬಿಟ್ವೀನ್ ಎಂ ಸುಧಾಕರ್ ವರ್ಸಸ್ ವಿಶ್ವನಾಥ್ ಅನ್ನುವ ಒಂದು ಪ್ರಶ್ನೆ ಅವರವರ ಬೆಂಬಲಿಗರಲ್ಲಿ ಚರ್ಚೆಗೆ ಕಾರಣವಾಗಿರೋದಂತೂ ಸುಳ್ಳಲ್ಲ. ಅಂದರೆ ಮೇಲ್ನೋಟಕ್ಕೆಲ್ಲವೂ ಕೂಡ ಸರಿ ಇದೆ ಅಂತ ತೋರಿಸಿದರೂ ಕೂಡ ಒಳಗೊಳಗೆ ಅಲ್ಲಿ ನಿಗಿ ಕೆಂಡದಂತೆ ವೈರತ್ವ ಇದೆ, ರಾಜಕೀಯ ವೈಷಮ್ಯ ಇದೆ ಅನ್ನುವ ಒಂದು ಚರ್ಚೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಇಲ್ಲಿ ಗ್ರಾಸವಾಗ್ತಾ ಇದೆ. ಹೀಗಾಗಿ ಷಡ್ಯಂತ್ರ ನಡೀತಾ ಇದೆ. ಷಡ್ಯಂತ್ರ ಅಂದರೆ ಇವರ ಬಂದೂಕಿನ ಮೇಲೆ, ಇವರ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಮಾತಿನ ಸಾರಾಂಶ ಆಗಿತ್ತು. ಓವರಾಲ್ ಎಲ್ಲ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಾನು ರೌಡಿ ಶೀಟರ್ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ. ರೌಡಿ ಶೀಟರ್ ಅನ್ನುವ ಪಟ್ಟ ಎಲ್ಲಾದರೂ ಇದ್ದರೆ, ಅದಕ್ಕೆ ಕುರಿತಂತೆ ಏನಾದರೂ ಪ್ರೂಫ್ ಇದ್ದರೆ, ಕೇಸ್ ಇದ್ದರೆ ತೋರಿಸಿ ಅಲ್ಲ ಅನ್ನುವ ಮಾತನ್ನು ಅವರು ಅಶ್ವವೇಗ ನ್ಯೂಸ್ನ ಮೂಲಕ ಹೇಳ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ತಕ್ಕದಾದಂಥ ಆ್ಯಕ್ಷನ್ನ ಕೂಡ ನಾನು ತೆಗೆದುಕೊಳ್ತೀನಿ ಅನ್ನುವ ಒಂದು ಮಾತುಗಳನ್ನಾಡಿದ್ದಾರೆ ಮಂಜುನಾಥ್.